ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಯಾವುದಾದ್ರೂ ಒಂದು ಎನರ್ಜಿ ರೆಸೊನೇಟ್ ಆಗ್ತಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಎನರ್ಜಿ ಯಾವ ಥರ ಇದೆ, ಈಗ ಅವ್ರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಫಸ್ಟೇ 8 ಆಫ್ ವಾಂಡ್ಸ್ ಬರ್ತಾ ಇದೆ. 8 ಆಫ್ ವಾಂಡ್ಸ್ ಎನರ್ಜಿ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾವ ಥರ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿಲ್ಲ. ಕಾಲ್ ಮಾಡಬೇಕಾ, ಮೆಸೇಜ್ ಮಾಡಬೇಕಾ, ಮೀಟ್ ಮಾಡಬೇಕಾ, ಯಾವ ಥರ ಅಂತ ಗೊತ್ತಿಲ್ಲ. ಸಡನ್ ಚೇಂಜ್ ಅನ್ನುವಂಥದ್ದು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಲೈಫಲ್ಲಿ ಏನೋ ಒಂದು ಚೇಂಜಸ್ ಅನ್ನುವಂಥದ್ದು ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಇದು ಧನು ರಾಶಿ ಆಗಿರೋವಂಥ ಸಾಧ್ಯತೆ ಇರುತ್ತೆ. ಈ ಪರ್ಸನ್ ತುಂಬಾ ನಿಮ್ಮನ್ನು ಹಚ್ಕೊಂಡಿದ್ದಾರೆ. ಆ್ಯಂಡ್ ನಿಮ್ಮ ಹತ್ರ ವಾಪಸ್ ಕಮ್ಬ್ಯಾಕ್ ಮಾಡಿದ್ರೆ ತುಂಬ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ 8 ಆಫ್ ವಾಂಡ್ಸ್ ಅಂತ ಅಂದರೆ ಗೊತ್ತಿಲ್ಲ ಅವ್ರಿಗೆ ಯಾವ ಥರ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ, ಬಂದು ಮಾತಾಡಿಸ್ಬೇಕು ಅಂತ, ಆದರೆ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಇಲ್ಲಿ. ಆ್ಯಂಡ್ ಏಸ್ ಆಫ್ ಸ್ವಾರ್ಡ್ ಅಂತ ಅಂದರೆ ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಯಾವ ಥರ ಮಾತಾಡಬೇಕು, ಯಾವ ಥರ ಟೈಮ್ ಸ್ಪೆಂಡ್ ಮಾಡಬೇಕು, ಯಾವ ಥರ ಜೊತೆಯಲ್ಲಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ನು ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರಿಗೆ ನೀವೇ ಎಲ್ಲ, ನೀವು ಬಿಟ್ಟು ಇನ್ಯಾರೂ ಇರಲ್ಲ. ಸೊ ಈ ಪರ್ಸನ್ ಫೀಲ್ ಮಾಡ್ತಾರೆ ಆದಷ್ಟು ಬೇಗ ನಿಮ್ಮ ಹತ್ರ ಒಂದು ಕಾನ್ವರ್ಸೇಷನ್ ಮಾಡಬೇಕು, ಅಥವಾ ನಿಮ್ಮ ಹತ್ರ ಬಂದು ಅವರ ಫೀಲಿಂಗ್ಸ್ನ ಹೇಳ್ಕೋಬೇಕು, ಅಥವಾ ನೀವು ಮತ್ತು ಅವರು ಸ್ಪೆಂಡ್ ಮಾಡಿರೋ ಅಂಥ ಒಂದು ಟೈಮ್ ಆಗಿರ್ಬೋದು ಅಥವಾ ಮೆಮೊರೀಸ್ ಆಗಿರ್ಬೋದು, ಈ ಪರ್ಸನ್ ಯಾವಾಗಲೂ ಕೂಡ ಅದನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಅಂತ ಹೇಳ್ತೀನಿ. ಸೊ ಅವರ ಫೀಲಿಂಗ್ಸ್ ನೋಡ್ತಾ ಇದ್ದರೆ, ಕರೆಂಟ್ ಫೀಲಿಂಗ್ಸ್ ಅಥವಾ ಕರೆಂಟ್ ಎನರ್ಜಿ ನೋಡ್ತಿದ್ರೆ ಇಟ್ ಲುಕ್ಸ್ ವೆರಿ ಪಾಸಿಟಿವ್ ಟು ಮೀ. ಯಾಕೆ ಅಂದರೆ ಆ ಪರ್ಸನ್ ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಬಟ್ ಹಂಗೇ ಈ ಪರ್ಸನ್ ಅವ್ರಿಗೆ ಅವರು ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದಾರೆ. ಅವರು ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಥವಾ ಅವರು ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿದ್ದಾರೆ. ಆ ಪರ್ಸನ್ ನಿಮ್ಮನ್ನು ಗಿವ್ ಅಪ್ ಮಾಡಿ ವಾಕ್ ಅವೇ ಮಾಡಿರುವಂತಹ ಚಾನ್ಸಸ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಬಟ್ ಸ್ಟಿಲ್ ಈ ಪರ್ಸನ್ ನೋಡಬೇಕು ಅಂತ ಅಂದರೆ ತುಂಬಾ ನಿಮ್ಮ ಮೇಲೆ ಒಂದು ಅಟೆನ್ಷನ್ ಅನ್ನುವಂಥದ್ದಿದೆ. ಆದರೆ ಯಾವುದೋ ಒಂದು ವಿಚಾರಕ್ಕಾಗಿ ಪರ್ಸನ್ ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿ ನಿಮ್ಮನ್ನು ಬಿಟ್ಟು ಅವರ ಲೈಫಲ್ಲಿ ಅವರು ಮೂವ್ ಆನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಎಫರ್ಟ್ಸ್ ಹಾಕಿದ್ರೆ ಅಂದರೆ ಈ ಒಂದು ರಿಲೇಷನ್ಶಿಪ್ಗೆ ನಾನು ಏನಾದರೂ ಎಫರ್ಟ್ಸ್ ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನನ್ನಿಂದ ಏನಾದರೂ ತಪ್ಪಾಗುತ್ತಾ, ಯಾರಾದರೂ ಏನಾದರೂ ಅಂದ್ಕೊಳ್ತಾರಾ ಅನ್ನೋ ಒಂದು ಮನಸ್ಥಿತಿ ಇದೆ. ಸೊ ಕಾನ್ಸಿಕ್ವೆನ್ಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ. ಅಂದರೆ ಫ್ಯೂಚರಲ್ಲಿ ಏನಾಗುತ್ತೆ ಅಥವಾ ನಾನೇನಾದರೂ ಮಾತಾಡಿದ್ರೆ ಈ ರಿಲೇಷನ್ಶಿಪ್ ಏನಾಗಬಹುದು ಅಂತ ಅಂದ್ಬಿಟ್ಟು ಈ ಪರ್ಸನ್ ತುಂಬಾ ಥಿಂಕ್ ಮಾಡ್ತಿದ್ದಾರೆ. ಸೊ ಔಟ್ಕಮ್ ಅಥವಾ ಕಾನ್ಸಿಕ್ವೆನ್ಸ್ ಅಥವಾ ನಿಮ್ಮ ಹತ್ರ ಮಾತಾಡಿದ್ರೆ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗ್ಬೋದೇನೋ ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ನಿಮ್ಮನ್ನು ಗಿವ್ ಅಪ್ ಮಾಡಿರೋವಂತಹ ಚಾನ್ಸಸ್ ಇದೆ. ಆ್ಯಂಡ್ 2 ಆಫ್ ದ ಹೈ ಪ್ರೀಸ್ಟೆಸ್ ಅಂತ ಬಂದರೆ ಇದು ಕಾರ್ಡ್ ಅವ್ರಿಗೆ ಎಮೋಷನ್ಸ್ ನಿಮ್ಮ ಮೇಲಿದೆ, ಫೀಲಿಂಗ್ಸ್ ನಿಮ್ಮ ಮೇಲೆ ಇದೆ. ಆ್ಯಂಡ್ ಆದರೆ ಆ ಎಮೋಷನ್ಸ್, ಆ ಫೀಲಿಂಗ್ಸ್ನ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ. ಅವರು ಅದನ್ನೆಲ್ಲ ಹೈಡ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಇರೋ ಭಾವನೆ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿದ್ರೂ ಕೂಡ ಅದನ್ನು ಅವರು ಮುಚ್ಚಿಟ್ಕೊಳ್ತಿದ್ದಾರೆ. ಅದನ್ನು ಹೇಳ್ಕೊಳ್ಳೋಕ್ಕೆ ಈ ಪರ್ಸನ್ ರೆಡಿಯಾಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಿದೆ. ದೇ ಆರ್ ಲೈಕ್ ಕಂಪ್ಲೀಟ್ಲಿ ನಿಮ್ಮನ್ನು ಇಷ್ಟಪಡ್ತಿದ್ರು, ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ನಿಮ್ಮ ಫೀಲಿಂಗ್ಸ್ನ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ, ಅವರ ಫೀಲಿಂಗ್ಸ್ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಅದು ಓನ್ಲಿ ಬಿಕಾಸ್ ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ ಔಟ್ಕಮ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅವರು ಆಲ್ರೆಡಿ ನಿಮ್ಮಿಂದ ದೂರ ಹೋಗಿದ್ರು ಕೂಡ ಈ ಒಂದು ರಿಲೇಷನ್ಶಿಪ್ ಏನು ಆಗ್ಬೋದು, ಇದು ವರ್ಕ್ ಆಗುತ್ತಾ ಇಲ್ವಾ, ಇದು ಸರಿ ಇದೆಯಾ ಇಲ್ವಾ, ನಾನು ಈ ಒಂದು ರಿಲೇಷನ್ಶಿಪ್ಗೆ ಹೋದರೆ ನಮ್ಮಿಬ್ಬರ ಮಧ್ಯ ಕಂಪ್ಯಾಟಬಿಲಿಟಿ ಮ್ಯಾಚ್ ಆಗುತ್ತಾ, ಈ ಒಂದು ಕಾನ್ಸಿಕ್ವೆನ್ಸ್ ಬಗ್ಗೆ ಈ ಪರ್ಸನ್ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಫೀಲಿಂಗ್ಸ್ ಇದೆ, ಬಟ್ ಅದನ್ನು ಹೈಡ್ ಮಾಡ್ತಿದ್ದಾರೆ, ಅದನ್ನು ಹೇಳ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಈ ಒಂದು ರಿಲೇಷನ್ಶಿಪ್ ಏನಾಗಬಹುದು, ಇದು ನಾನು ಹೋಗಿ ಮಾತಾಡ್ಸಿದ್ರೆ ಈ ಪರ್ಸನ್ ಯಾವ ಥರ ಅನ್ಕೋಬೋದು, ಅವರ ಅಪ್ರೋಚ್ ಯಾವ ಥರ ಮಾಡಿದ್ರೆ ಈ ಪರ್ಸನ್ ನನ್ನನ್ನು ಒಪ್ಕೊಳ್ತಾರೆ, ಈ ಥರದ್ದು ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ ಈ ಪರ್ಸನ್. ಇಲ್ಲಿ ಕಾಣಿಸ್ತಾ ಇರೋದೇನು ಅಂದರೆ ಫೀಲಿಂಗ್ಸ್ ಇರುತ್ತೆ, ಬಟ್ ಓವರ್ ಥಿಂಕ್ ಕೂಡ ಅಷ್ಟೇ ಮಾಡ್ತಿದ್ದಾರೆ. ಆ ಒಂದು ಓವರ್ ಥಿಂಕಿಂದ ಈ ಪರ್ಸನ್ ನಿಮ್ಮ ಹತ್ರ ಬರೋ ಅಂಥವರು ಕೂಡ ಬರ್ದೇನೆ ಸ್ಟಾಪ್ ಆಗ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಈ ಒಂದು ಔಟ್ಕಮ್ ಆಫ್ ದ ರಿಲೇಷನ್ಶಿಪ್ ಏನಾಗಬಹುದು ಅನ್ನೋವಂಥ ಒಂದು ಮೈಂಡ್ಸೆಟ್ ಈ ಪರ್ಸನ್ಗೆ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಟವರ್ ಕಾರ್ಡ್ ಬಂದಿರೋದ್ರಿಂದ ಈ ಪರ್ಸನ್ ಸ್ವಲ್ಪ
ರಿಲೇಷನ್ಶಿಪ್ಪಲ್ಲಿ ಸಡನ್ನಾಗಿ ಚೇಂಜ್ ಆದರು ಅಂತ ಅನಿಸುತ್ತೆ. ಅಂದರೆ ನೀವು ಮತ್ತು ಅವರು ಬ್ರೇಕಪ್ ಆಗೋವರೆಗೂ ಎಂಡ್ವರೆಗೂ ಮಾತಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಒಂದು ನಿಮ್ಗೆ ಗೊತ್ತೇ ಇರಲಿಲ್ಲ ಈ ಪರ್ಸನ್ ಯಾಕೆ ಮಾತನ್ನು ನಿಲ್ಲಿಸ್ಬಿಟ್ರು, ಯಾಕೆ ಚೇಂಜ್ ಆಗೋದ್ರು. ಅವ್ರೇನು ಮೊದಲಿಂದ ನನ್ನ ಹತ್ರ ಏನು ಆ ಥರ ಬಿಹೇವ್ ಮಾಡ್ತಿರ್ಲಿಲ್ಲ, ಬಟ್ ಆಲ್ ಆಫ್ ಎ ಸಡನ್ ಈ ಪರ್ಸನ್ ಚೇಂಜ್ ಆದರು ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ನೀವಿದ್ದೀರಾ. ಬಟ್ ದ ಟವರ್ ಕಾರ್ಡ್ ಸೇಸ್ ದಟ್ ಈ ಪರ್ಸನ್ ನಿಮ್ಮಿಂದ ಕೆಲವೊಂದು ವಿಚಾರನ ಮುಚ್ಚಿಡ್ತಿದ್ದಾರೆ. ಅವರ ಫೀಲಿಂಗ್ಸ್ ಆಗಿರ್ಬೋದು ಅಥವಾ ಅವರ ಸುತ್ತಮುತ್ತ ಇರೋ ವಿಚಾರಗಳಾಗಿರ್ಬೋದು, ಅವರು ಯಾವುದೋ ಒಂದು ಫೀಲಿಂಗ್ಸ್ನ ಹೈಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಮಾತ್ರ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನೋಡೋಣ ಏಂಜಲ್ಸ್ ಕಡೆಯಿಂದ ಏನಾದರೂ ಮೆಸೇಜಸ್ ಇದೆಯಾ ನಿಮಗೆ ಅಂತ ಅಂದ್ಬಿಟ್ಟು. ಓಕೆ, ವೆಯ್ಟ್, ಒಂದು ಡೈರೆಕ್ಟ್ ಮೆಸೇಜ್ ಬರ್ತಾ ಇದೆ, ವೆಯ್ಟ್ ಅಂತ ಅಂದ್ಬಿಟ್ಟು. ಅಂದರೆ ಈ ಪರ್ಸನ್ ನಿಮ್ಮ ಲೈಫ್ಗೆ ವಾಪಸ್ ಬರುವಂತಹ ಚಾನ್ಸಸ್ ಇದೆ, ಬಟ್ ಯು ನೀಡ್ ಟು ವೇಟ್ ಫಾರ್ ದೆಮ್ ಅಂತ ಅಂದ್ಬಿಟ್ಟು. ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ, ಆ ಪರ್ಸನ್ ನಿಮಗೆ ಅಪ್ರೋಚ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ರೈಟ್ ಟೈಮ್ ಯಾವುದು, ರೈಟ್ ಮೂಮೆಂಟ್ ಯಾವುದು ಅಂತ ಅಂದ್ಬಿಟ್ಟು ಈ ಪರ್ಸನ್ ಇನ್ನೂ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯ ಒಂದು ಕಾಂಪ್ರಮೈಸ್ ಆಗುವಂಥ ಚಾನ್ಸಸ್ ಇದೆ. ಅಂದರೆ ಏನಾದರೂ ಜಗಳ ಆಡ್ಕೊಂಡು ನೀವಿಬ್ಬರು ದೂರ ಆಗಿದ್ದರೆ, ಅಥವಾ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಬ್ರೇಕಪ್ ಈ ಥರ ಯಾವುದೇ ಒಂದು ವಿಚಾರದಿಂದ ನೀವಿಬ್ಬರು ಜಗಳ ಆಡ್ಕೊಂಡು ಒಂದು ಆರ್ಗ್ಯುಮೆಂಟಿಂದ ಅಥವಾ ಒಂದು ಕಾನ್ಫ್ಲಿಕ್ಟಿಂದ ದೂರ ಆಗಿದ್ರು ಕೂಡ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬಂದು ಒಂದು ವಿಚಾರನ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇಟ್ ಕುಡ್ ಬಿ ಲೈಕ್ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಗೋಸ್ಕರ ಆಗಿರ್ಬೋದು. ಯಾವುದೇ ಒಂದು ವಿಚಾರಕ್ಕೂ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿ ಬ್ರೇಕಪ್ ಮಾಡ್ಕೊಂಡಿದ್ರು ಕೂಡ ಈ ಪರ್ಸನ್ ನಿಮ್ಮ ಹತ್ರ ಒಂದು ಕಾಂಪ್ರಮೈಸ್ ಆಗಬೇಕು, ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಹೇಳ್ಕೋಬೇಕು, ಪ್ರತಿಯೊಂದು ವಿಚಾರನ ಈ ಪರ್ಸನ್ ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಅನ್ನಿಸ್ತಾ ಇದೆ ಯು ಆರ್ ದ ರೈಟ್ ಚಾಯ್ಸ್. ನಿಮ್ಮನ್ನು ಬಿಟ್ಟು ಇನ್ನು ಯಾವುದೇ ವ್ಯಕ್ತಿ ಆದ್ರೂ ಕೂಡ ಅವ್ರಿಗೆ ರೈಟ್ ಪರ್ಸನ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯ ಯಾರಾದರೂ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರೆ, ಅಂದರೆ ನೀವು ಮತ್ತು ಅವರು ಯಾರಾದರೂ ಸ್ನೇಹಿತರು ಅಂತ ಇದ್ದಾಗ ಅವರಿಂದ ನೀವೇನಾದರೂ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಿದರೆ ಅಥವಾ ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡಿದರೆ, ದಿಸ್ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಅವರ ಫ್ರೆಂಡ್ಸ್ ಥ್ರೂ ಆದರೂ ಬರ್ಬೋದು, ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಥ್ರೂ ಆ ಪರ್ಸನ್ನ ಅಪ್ರೋಚ್ ಮಾಡಿದರೆ ನಿಮಗೆ ಬೇಕಾದಂಗೆ ಈ ಪರ್ಸನ್ ನಿಮಗೆ ಸಿಕ್ಕಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದು ನೋ ನೀಡ್ ಟು ವರಿ ಅಂತ ಬರ್ತಿದೆ. ಅಂದರೆ ನೀವೇನಾದರೂ ಟೆನ್ಷನ್ ತೊಗೊಳ್ತಾ ಇದ್ರೆ, ಈ ರಿಲೇಷನ್ಶಿಪ್ ವರ್ಕ್ ಆಗುತ್ತಾ ಇಲ್ವಾ, ನಾನು ಏನು ಮಾಡಬೇಕು, ನನಗೆ ನಿದ್ದೆ ಬರ್ತಿಲ್ಲ, ನನಗೆ ಊಟ ಸೇರ್ತಿಲ್ಲ, ನಾನು ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ, ಯಾರ ಜೊತೆನೂ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಈ ಥರ ಏನಾದರೂ ಫೀಲಿಂಗ್ ಇದ್ದರೆ ಡೋಂಟ್ ವರಿ. ಯಾಕೆ ಅಂತ ಅಂದರೆ ಈ ಪರ್ಸನ್ಗೆ ವೆಯ್ಟ್ ಮಾಡಿ, ಅವರು ವಿಚಾರ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಓವರ್ ಥಿಂಕ್ ಮಾಡ್ತಿದ್ದಾರೆ. ಆದರೆ ಅವರು ಪ್ರೆಸೆಂಟಲ್ಲಿ ನಿಮ್ಮ ಫೀಲಿಂಗ್ಸ್ನ ಅವರು ರೆಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಅವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ, ಆ ಒಂದು ಫ್ಯೂಚರಲ್ಲಿ ಏನಾಗುತ್ತೆ ಅಥವಾ ಅವ್ರು ನಿಮ್ಮ ಹತ್ರ ಮಾತಾಡಿದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ, ಅವರ ಸಂದರ್ಭ ಏನಾಗುತ್ತೆ, ಈ ಥರ ಈ ಪರ್ಸನ್ ಅಂದ್ಕೊಂಡು ನಿಮ್ಮನ್ನು ಅವಾಯ್ಡ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಬಟ್ ಈಗಲೂ ಕೂಡ ಅವ್ರಿಗೆ ಅದೇ ಆಲೋಚನೆ ಇರೋದು, ಔಟ್ಕಮ್ ಆಫ್ ದ ರಿಲೇಷನ್ಶಿಪ್ ಏನು, ಅದರದ್ದು ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ನಿಮ್ಮ ಹತ್ರ ಮಾತಾಡಿದ್ರೆ ಈ ರಿಲೇಷನ್ಶಿಪ್ ವರ್ಕ್ ಆಗುತ್ತಾ ಇಲ್ವಾ, ಈ ಥರ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರ ಮೇಲೆ ಅವರು ಬರ್ಡನ್ ಜಾಸ್ತಿ ಹಾಕೊಳ್ತಾ ಇದ್ದಾರೆ. ಬಟ್ ರಿಲೇಷನ್ಶಿಪ್ಪಲ್ಲಿ ಒಂದು ವೆಯ್ಟ್ ಮಾಡಿ, ಒಂದು ಕಾಂಪ್ರಮೈಸ್ ಆಗುತ್ತೆ, ನಿಮ್ಮಿಬ್ಬರ ಮಧ್ಯೆ ಇರುವಂಥ ಮ್ಯೂಚುವಲ್ ಫ್ರೆಂಡಿಂದ ನಿಮ್ಮ ರಿಲೇಷನ್ಶಿಪ್ ಸರಿ ಆಗುತ್ತೆ. ಸೊ ವರಿ ಮಾಡೋವಂಥದ್ದು ಏನು ಬೇಡ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ರಾಶಿಗಳು ಬಂದಾಗ ಧನು ರಾಶಿ ಅವರು, ನೀವು ಆದರೂ ಧನು ರಾಶಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆದರೂ ಧನು ರಾಶಿ ಆಗಿರ್ಬೋದು. ನಿಮ್ಮ ಎನರ್ಜೀಸ್ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮತ್ತು ತುಲಾ ರಾಶಿ, ಕುಂಭ ರಾಶಿ ಮತ್ತು ಮಿಥುನ ರಾಶಿ, ನೀವು ಅಷ್ಟೇ ನಿಮ್ಮ ಪಾರ್ಟ್ನರ್ ತುಲಾ ರಾಶಿ, ಮಿಥುನ ರಾಶಿ ಅಥವಾ ಕುಂಭ ರಾಶಿ ಆಗಿದ್ದರೆ ಎನರ್ಜೀಸ್ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಅವರ ಒಂದು ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ನಿಮ್ಮ ಒಂದು ಲೈಫಲ್ಲಿ ಮೀನರಾಶಿ ಅನ್ನೋರು ಯಾರಾದರೂ ಇದ್ದರೆ, ಮೀನರಾಶಿ ಮತ್ತು ಕರ್ಕಾಟಕ ರಾಶಿ ಅವರು ಇದ್ದರೆ, ನಿಮ್ಮ ಲೈಫಲ್ಲೂ ಅಷ್ಟೇ ಈ ಪರ್ಸನ್ ಅನ್ನೋವಂಥವ್ರು ತುಂಬಾ ಆಲೋಚನೆ ಮಾಡ್ತಿದ್ದಾರೆ, ತುಂಬ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಅವರ ಡೇಟ್ ಆಫ್ ಬರ್ತ್ ಬಂದು 8/17/26 ಆಗಿರುತ್ತೆ. ಮತ್ತು ಆ ಪರ್ಸನ್ ನಿಮ್ಮನ್ನು ಕನೆಕ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ 10/19/28 ಮತ್ತು 1 ಈ ಒಂದು ಡೇಟ್ ಆಫ್ ಬರ್ತ್ ಅವರು ಕೂಡ ಆಗಿದ್ದಾರೆ. ಮತ್ತು 2/12 ಮತ್ತು 11/20/29 ಈ ಒಂದು ಡೇಟ್ ಆಫ್ ಬರ್ತ್ ಅವರು ಕೂಡ ಆಗಿದ್ದಾರೆ. ಓಕೆ, ಸೊ ಈ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಒಂದು ಪರ್ಸನ್ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದರೆ ನನಗೆ ತಿಳಿಸಿ. ಮತ್ತು ಅವರ ಒಂದು ಫಸ್ಟ್ ನೇಮ್, ಅವರ ಹೆಸರಿನ ಮೊದಲನೇ ಅಕ್ಷರ ಬಂದು ಫಸ್ಟ್
HDNYCTZ ಮತ್ತು KCRTSG ಇಷ್ಟಾಗಿರುತ್ತೆ. ಸೊ ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ವಿಚಾರ ಅಥವಾ ಒಂದು ಮೆಸೇಜಸ್ ರೆಸೊನೇಟ್ ಆಗ್ತಿದೆ ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.